Hello guys, welcome back to my YouTube channel. So guys, welcome back. ಇವಾಗ ಹೊರಟಿದ್ದೀವಿ. ಆಲ್ರೆಡಿ ನಾವು ಕಾಮಾಕ್ಷಿ ಪಾಳ್ಯದಲ್ಲಿ ಇದ್ದೀವಿ. ಸೊ ಏನ್ ಮಂಗ್ನೆ ಇಲ್ಲಿ ನೋಡು ಲಟ್ಟು ಮಂಗ್ನೆ ಇಲ್ಲಿ 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 ಫೋನ್ ನೋಡು ಮಂಗ್ನೆ. ವೆರಿ ನೈಸ್. ಬಾಂಗನ ಜಿಲೇಬಿನ ಬಾಟ್ಸಂತಿನ ಯಾವುದು ಕಾಟ್ಲನ ಏಯ್ ಲಡ್ಡು ABCD ಹೇಳು ಮಗನೆ. ಹೇಳಲ್ವಾ ಲಡ್ಡು ಹೇಳಲ್ವಾ? ಟೂ ನಿನ್ ಜೊತೆ ಅಟ್ಟೆ ಮಟ್ಟೆ ಕೊಳ್ಳಿ ಮಟ್ಟೆ ಟೂ 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 ನೀನು ಮಾಡ್ಬಿಡು. ಟೂ 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 ನಿನ್ನ ಮಾಡು. ದೇವರಿಗೆ ಹೂವಿನ ಹಾರ ತಗೊಳ್ತಾ ಇದ್ದೀವಿ. ಸೊ ಇವರು ಮಧು ಅಣ್ಣ ಅಂತ ನಮ್ಮ ಯಜಮಾನ್ರ ಅವ್ರ ಫ್ರೆಂಡು. ಎಷ್ಟು ಸೊ ಗೈಸ್, ಇದನ್ನ ನಮ್ಮ ಶಿಲ್ಪ ಪ್ರೆಗ್ನೆಂಟ್ ಇದ್ದಾಗ ಎಷ್ಟು ಹುಡುಕಿದೀವಿ ಅಂದ್ರೆ ನೋಡಿ, ಇವಾಗ ಮಗು ಆದ್ಮೇಲೆ ತಿಂತಾ ಇದ್ದಾಳೆ. ಏನೋ ಅಮೆಝಾನ್ ಅಲ್ಲಿ ಕೂಡ ಏನೋ ಇದನ್ನ ಆರ್ಡರ್ ಮಾಡಿರೋದಕ್ಕೆ ಮ್ಯಾಂಗೋ ಸ್ಟೀಮ್. ಅಯ್ಯೋ ಅಣ್ಣ ಚೆನ್ನಾಗೈತೆ ತಗೊಳ್ಳಿ, ಒಂದ್ಸತಿ ಟೇಸ್ಟ್ ಮಾಡಿ ಫ್ಯಾನ್ ಆಗ್ಬಿಡ್ತೀರಾ ಹಣ್ಣಿಗೆ. ಚೆನ್ನಾಗೈತೆ ತಗೊಳ್ಳಿ. ಅಯ್ಯೋ ಅಣ್ಣ, ನಿಮ್ದು ನಮ್ಮ ಯಜಮಾನ್ರದ್ದು ನಿಮ್ಗೆ ಫ್ರೆಂಡ್ಶಿಪ್ ಆಯ್ತು ಅದೆಲ್ಲ ಹೇಳಿ. ಹೇಳ್ಬೇಕು. ಗೈಸ್, ತಿಂಡಿಗೆ ನಿಲ್ಸಿದೀವಿ ಸ್ವಾತಿ ಹೋಟೆಲ್. ಸಖತ್ ಹೊಟ್ಟೆ ಹಚ್ತಾ ಇದೆ. ಸೊ ಏನೇನು ತಿಂಡಿ ಸಿಗುತ್ತೆ ನೋಡೋಣ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಅಣ್ಣ ಹೇಳೋಣ, ಹೆಂಗೆ ನಮ್ಮ ಯಜಮಾನ್ರು ನಿಮ್ದು ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗಿತ್ತು? ನಿಮ್ಮ ಯಜಮಾನ್ರು ನಮ್ಮ ಮನೆ ಪಕ್ಕದಲ್ಲಿ ಇದ್ದಿದ್ದು. ಇರಿ ಒಂದ್ ಚಕ್ಕರ್ ಹೇಳಿ. ಇಲ್ಲಿ ಬಂತು ಹೇಳಿ. ಸೊ ಗೈಸ್, ಬಂದಿದ್ದೀವಿ. ಇಲ್ಲೆಲ್ಲ ದೇವ್ರ ಮೆರವಣಿಗೆ ಆಗ್ತಿದೆ ಅಲ್ಲಿ ಮತ್ತೆ ಇಲ್ಲೆಲ್ಲ. ಸೊ ಇವಾಗ ನಾವು ಪೂಜೆ ಮಾಡ್ಸಕ್ಕೆ ಎಲ್ಲ ಎತ್ಕೊಳ್ತಾ ಇದ್ದಾರೆ ಶಿಲ್ಪ. ಇದು ಉಚ್ಚಮ್ಮ ದೇವಸ್ಥಾನ. ಇದು ಇಲ್ಲಿಗೆ ಬಂದಿದ್ದೀವಿ ಇವಾಗ ಪೂಜೆ ಮಾಡಿಸೋದಕ್ಕೆ. ಗುಡ್. ನಮ್ಮ ಅಜ್ಜಿನೂ ಬಂದಿದ್ದಾರೆ ನೋಡಿ ಇದರಲ್ಲಿ, ಈ ಊರಿಗೆ ಹಬ್ಬಕ್ಕೆ. ಸೊ ಲಡ್ಡು
ಹೋಗು ಒಳಗಡೆ ಹೋಗು ಅಮ್ಮನ ಹತ್ರಕೊ. ಏನಕ್ಕೆ ಇದು ಮಾಡ್ತಾ ಇರೋದು ಜೋರಾಗಿ? ಅಲ್ಮೂರಿನ ನಮ್ಮ ಚಿಕ್ಕಪ್ಪ ಬಂದು ಅವ್ರ ಮೈ ಮೇಲೆ ಜೋರ್ ಬಂದು ಅರ್ಕೆ ಕಚ್ಚಿರೋ ಮರಿ ನೋಡ್ಕೊಂಡು ಅಲ್ಮೂರಿ ಗಂಟ್ಲು ಕಚ್ಚಿ ರಕ್ತ ಕುಡಿಯೋದು. ಈ ವರ್ಷನೂ ಹಂಗಾಯ್ತಾ? ಈ ವರ್ಷ ಆಗಲ್ಲ, ಯಾಕಂದ್ರೆ ಹೊಸ ದೇವಸ್ಥಾನ ಕಟ್ಟಿದ್ದಾರೆ. ಈ ವರ್ಷ ಅದಕ್ಕೆ 41 ದಿವಸ ಆಯ್ತಲ್ಲ, ಸ್ಥಾಪನೆ ಮುಗಿಸ್ಕೊಂಡು ಈಗ ಹಬ್ಬದ ತರ ಮಾಡ್ತಾ ಇದಾರೆ. ನೆಕ್ಸ್ಟ್ ವರ್ಷದಿಂದ ಅದೇ ನಡೆಯುತ್ತೆ. ಈಗ ಹೊಸ್ತಾಗಿ ಅಣ್ಣ ದೇವಸ್ಥಾನದ ಹತ್ರನೇ ಇರುತ್ತೆ ನೋಡಿ ಅಣ್ಣ ಏನು ನೀರು ಅಲ್ಲೇ ಇದೆ ಅದಕ್ಕೆ ಏನೋ ಒಂದು ವ್ಯವಸ್ಥೆ ಮಾಡೋಣ ಬನ್ನಿ. ಸೊ ಗೈಸ್ ಇದು ಹೊಸ ದೇವಸ್ಥಾನ ಕಟ್ಟಿ ಅದಕ್ಕೆ ನಾಟಕ ಇದೆ, ನಾಟಕ ನಡೆಯುತ್ತೆ ನೋಡ್ಕೊಂಡು ಎಲ್ಲಾರು ಇವತ್ತು ಬಟ್ ಚೆನ್ನಾಗಿ ಸಂಜೆವರೆಗೂ ನಾವಿರಲ್ವಲ್ಲ, ಇರಲ್ಲ ನೋಡ್ಕೊ ಬರಂಗಿದ್ರೆ ಇವತ್ತು ಇದು ಬನ್ನಿ. ಬಂದ್ವಿ ಅದಾಯ್ತು. ಏನಂದ್ರೆ ದೇವರು ಸ್ಥಾಪನೆ ಮಾಡಿದಾರೆ, ಅದಕ್ಕೆ 48 ದಿನ ನಾನ್ ವೆಜ್ ಇಲ್ಲ. ಅಂದ್ರೆ ಯಾವಾಗ್ಲೂ ಹಬ್ಬ ಆಗ್ಬೇಕಿತ್ತು, ಅದಕ್ಕೋಸ್ಕರ 48 ದಿವಸ ಮುಗೀತಲ್ಲ, ಅಲ್ಲಿವರೆಗೂ ನಾನ್ ವೆಜ್ ಯಾರು ಮಾಡಂಗಿರ್ಲಿಲ್ಲ. ಇವತ್ತು ಹಬ್ಬದ ತರ ಮಾಡ್ತಾ ಇದಾರೆ. ಎಷ್ಟು ಮೇಕೆ ಕಟ್ ಮಾಡಿರ್ಬೋದು ಮ್ಯಾಕ್ಸಿಮಮ್ ಅಂದ್ರೆ ಇಲ್ಲಿ ಅರಕೆ ಅಂತ ಎಷ್ಟು ಬಿಟ್ಟಿರ್ತಾರೋ ಅಷ್ಟು ಮರಿನೂ ಬರ್ಲೇಬೇಕು. ಸೊ ಗೈಸ್ ಎಲ್ಲ ದೇವಸ್ಥಾನದ ಹತ್ರ ಹೋಯ್ತಾ ಇದೀವಿ. ಚಪ್ಪಲಿ ಅಲ್ಲೇ ಗೈಸ್. ಇದು ಬಂದ್ಬಿಟ್ಟು ನಮ್ಮ ಬಾವವರ ಸ್ವಂತ ಊರು, ಅದಕ್ಕೆ ಫುಲ್ಲು ಊರಲ್ಲಿ ಎಲ್ಲರೂ ಕೂಡ ಸೇರಿ ಹಬ್ಬ ತರ ಮಾಡ್ತಿದ್ದಾರೆ, ಅದಕ್ಕೆ ನಾವು ಕೂಡ ಬಂದಿದ್ದೀವಿ. ಸೊ ಅಷ್ಟೇ ಗೈಸ್, ಚೆನ್ನಾಗಿದೆ ಎಲ್ಲ ಒಂಥರ ಹಬ್ಬದ ವಾತಾವರಣ. ಬನ್ನಿ ಬನ್ನಿ, ಬರೀ ಕಾಲಲ್ಲೇ ಹೋಗ್ಬೇಕು. ದೇವಸ್ಥಾನದ ಹತ್ರ ಏನ್ ಮಾಡ್ತೀರಾ ಸುಮ್ಮನೆ ನೋಡಿ, ಜನ ನೋಡಿ ಎಷ್ಟಿದ್ದಾರೆ. ಬೆಳಗ್ಗೆಯಿಂದ ಪಾರ್ಟಿ ಶುರು ಆಗ್ಬಿಟ್ಟಿರೋದು ನಮ್ಗೆಲ್ಲ. ಪಾರ್ಟಿ ಶುರು ಆಗಿ ಕ್ರಿಕೆಟ್ ಆಡ್ಕೊಂಡು 3 ರೌಂಡ್ ಆಗಿ ಹೊಸ್ತಾಗಿದ್ದೇನೆ ಇವಾಗ ಓಪನ್ ಆಗಿರೋದು ದೇವಸ್ಥಾನ. ಸೊ ಗೈಸ್ ಇವಾಗ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಸೊ ಏನು ಎಷ್ಟು 15 ಅಲ್ವಾ, ಟೋಟಲ್ಲು 15 ದೇವ್ರನ್ನ ಕೂರಿಸಿದ್ದಾರೆ ಇಲ್ಲಿ. ಸೊ ಚೆನ್ನಾಗಿದೆ, ಒಂಥರ ಏನು ಹಬ್ಬದ ವೈಬ್ಸು ಚೆನ್ನಾಗಿದೆ. ಸೊ ಗುಡ್ಡು ಮಾಮಿ ನೋಡ್ದ ಮಗ್ನೆ, ಮಾಮಿ ಕೈ ಮುಗ್ದ, ಹೆಂಗ್ ಕೈ ಮುಗ್ದೆ ತೋರ್ಸು ಗುಡ್ಡು, ಹೆಂಗ್ ಕೈ ಮುಗ್ದೆ ಮಗ್ನೆ, ಕೈ ಹೆಂಗ್ ಮುಗ್ದೆ ಮಾಮಿಗೆ ಇದ್ಬಿಡು, ಹೆಂಗ್ ಮುಗ್ದೆ ಕೈನ ತೋರ್ಸು. ಸರಿ ಆಯ್ತು, ನಾನು ಹೋಯ್ತೀನಿ, ಬಾಯ್. ಲಡ್ಡು ಕುರಿ ಹೆಂಗ್ ಸೌಂಡ್ ಮಾಡುತ್ತಮ್ಮ. ಸೊ ಗೈಸ್ ಎಲ್ಲ ಈಗ ಮುಗಿಸ್ಕೊಂಡು ಹೊರಟಿದ್ದೀವಿ. ಸೊ ಗೈಸ್ ಇಲ್ಲಿ ನೋಡಿ ಜಾತ್ರೆ ನಡೀತಿದೆ ಇಲ್ಲಿ. ಸೊ ಹೊಸದಾಗಿ ಈ ದೇವಸ್ಥಾನ ಓಪನ್ ಆಗಿರೋದು. ಈ ದೇವಸ್ಥಾನ ಪೂಜೆ ಮಾಡಿಸ್ತಿರೋದು ನಾವು ನಮ್ಮ ಮನೆಗೆ ಮಾಡಿಸಿದ್ವಿ, ಅವರು ಅವ್ರ ಮನೆಗೆ ಮಾಡಿಸಿದ್ವಿ. ಗೈಸ್ ಇಲ್ಲಿ ಫುಲ್ಲು ನಾನ್ ವೆಜ್ ಊಟ, ಅಕಸ್ಮಾತ್ ಏನಾದರೂ ಊಟ ಮಾಡೋ ಥರ ಇದ್ದಿದ್ರೆ ಎಲ್ಲ ತಿನ್ಕೊಂಡು ಹೋಗ್ಬೋದಾಯ್ತು. ನಾವು ಇಲ್ಲ ತಿನ್ನಿ, ಹೋಗಿ ಪರವಾಗಿಲ್ಲ, ವೇಟ್ ಮಾಡ್ತೀವಿ. ಹೋಗಿ ಪ್ರವೀಣ್ ಅವರೇ ಯಾರಿಲ್ಲ ನೋಡಿ ಪ್ರಸಾದ ಊಟ ಅಂತೂ ಮಾಡಲ್ಲ, ಕಬ್ಬನ್ ಜ್ಯೂಸ್ ಕುಡಿತಾ ಇದ್ವಿ. ಅಯ್ಯಯ್ಯೋ ಲಡ್ಡು ಮೀಸಲು ಲಡ್ಡು ಭಕ್ತಾದಿಗಳಿಗೆ ವಿನಂತಿ, ಒಬ್ಬರದು ಯಾರ್ದು ಪರಿಸ್ಥಿತಿ ಆಗಿದೆ, ದಯವಿಟ್ಟು ತಂದ್ಕೊಡ್ಬೇಕಾಗಿ ವಿನಂತಿ. ನಮಸ್ತೆ ಮಾಡು ನೀಟಾಗಿ, ನಮಸ್ತೆ ಮಾಡು, ಕೈ ಮುಗು, ಕೈ ಮುಗು. ವಾ ವೆರಿ ಗುಡ್. ಅಲ್ಲಿ ಏನ್ ಮಾಡ್ತೈತಿ, ಓನರ್ ಆಗ್ತೈತೆ.
ಸೊ ಗೈಸ್ ಇವೆಲ್ಲ ಮುಗಿಸ್ಕೊಂಡು ಇವಾಗ ವೇಟ್ ಮಾಡ್ತಾ ಇದೀವಿ. ಪಾಪ ಏನ್ ಮಾಡೋದು, ನಾವು ಯಾರು ಊಟ ಮಾಡಂಗಿಲ್ಲ. ನಮ್ಮ ಭಾವ ಅಂತೂ ಫುಲ್ ಫೀಲ್ ಮಾಡ್ಕೊತವ್ರೆ. ಅದಕ್ಕೆ ಇನ್ನೇನು ಅಂದ್ರೆ ಮನೆಗೆ ಪೂಜೆ ಮಾಡಿರೋದ್ರಿಂದ ತಿನ್ನೋದು ಬೇಡ ಅಂತ ಅನ್ಕೊಂಡು ತಿಂದಿಲ್ಲ. ಇನ್ನೆರಡು ದಿನ ಇದೆ ಅಷ್ಟೇ. ಸೊ ಅದಕ್ಕೇನೆ ಬೇಡ ಅಂತ ಪ್ಲಾನ್ ಮಾಡಿ ಇವಾಗೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಟಿದೀವಿ. ಸೊ ಹೊರಟಾದ್ಮೇಲೆ ಸಿಗ್ತೀನಿ ಗೈಸ್. ಏನಿಲ್ಲ ಅಂದ್ರೆ ಜನ ಇಷ್ಟಿರಲ್ವಂತೆ ಊರಲ್ಲಿ. ಇಲ್ಲಿ ಈಗ 48 ದಿನಕ್ಕೆ ಪೂಜೆ ಮಾಡ್ತಿರೋದ್ರಿಂದ ಎಲ್ಲರೂ ಬಂದಿದ್ದಾರೆ. ಸೊ ಅಷ್ಟೇ ಗೈಸ್, ಬನ್ನಿ ಆಗಿದೆ ಹೊರಡೋಣ. ಏನಮ್ಮ ಏನ್ ಬೇಕು? ಅಯ್ಯೋ ಇದಾಕೋ ಬಿಚ್ಕೊಂಡು ನಿಂತಿದ್ಯಾ? ಅಯ್ಯೋ ಶೇಮ್ ಎದಳು ಸಾಕು. ಬಾರ ನೀನು ಡ್ಯಾನ್ಸ್ ಆಡು, ಬಾರೋ ಪ್ಲೀಸ್ ಪ್ಲೀಸ್. ಜ್ಯೂಸ್ ಕೊಡ್ಕೊ ಬತ್ತೀಯಾ? ಜ್ಯೂಸ್ ನೋಡಿ ಎಷ್ಟು ಕ್ಯೂಟ್ ಆಗಿದೆ ಪಾಪ. ಇದೆ ಕಣ್ಣೇ ಕಾಣ ಇಲ್ಲಿ ಇಲ್ಲಿ ಈ ಮನೆಗೆ ದೇವ್ರು ಬರುತ್ತೆ ಇವಾಗ. ಸೊ ಏನದು ಪೂಜಾರಿ ಅವರು ಈ ಮನೆಯವರು. ಸೊ ಎಲ್ಲ ಇಲ್ಲಿ ಕುತ್ಕೊಂಡಿದೀವಿ. ಸೊ ದೇವರು ಅಲ್ಲಿ ಹೋಗಿದೆ ಆ ಕಡೆ, ಎಲ್ಲೋ ಅಲ್ಲಿಂದ ಇಲ್ಲಿಗೆ ಬರುತ್ತೆ. ವಾಮಿಟ್ ಮಾಡಿತಾ ನೋಡಮ್ಮ, ಮರ್ಯಾದೆಗೆ ನಾನು ಕ್ಲೀನ್ ಮಾಡ್ಕೊಬಿಡಮ್ಮ. ಅದಕ್ಕೆ ಹೆಣ್ಣು ಮಕ್ಕಳ ಮರಿಯೆಲ್ಲ ಕೂತ್ಕೋತ ಕಣಮ್ಮ ಗಾಡಿಲಿ. ಯಾರು ಪರಿಚಯ ಕೊಡ್ತಾ ಉಸ್ನ ಗಾಡಿ ಹಚ್ಚಕ್ಕೆ? ಅದು ಸೀರೆ ಬಿಚ್ಚ ಕ್ಲೀನ್ ಮಾಡಿ. ಅಯ್ಯ ನಾನು ಗೊತ್ತಿಲ್ಲ ಬಟ್ಟೆ ಮೇಲೆ ಮಾಡೈತೀನಿ. ಅದು ಆ ಉಸ್ನಾಯಿಗೆ ನಾ ಬರೋಕ್ಕೆಲ್ಲ ಮುಂಚೆ ಎಷ್ಟು ಮಾಡಿ ಈಗಲ್ಲ ನಾಯಿ ಬದುಕಿ ಇಲ್ಲ ಈಡ್ಗೆ ಹೋಯ್ತಲ್ಲ ಗಾಡಿ ಇಟ್ಬಿಟ್ಟು ಹಂಗೆ ಗತಿಸ್ಬಿಡ್ತೀನಿ ಗಾಡಿ ನೋಡೋದ್ರಿಂದ. ಹಾಂ ಸಂಧ್ಯಾ ಯಾಕಪ್ಪ ಒದ್ದಾಡ್ ಅತ್ಕಮ್ಮ ಅಲ್ಲ ಅದು ಯೂಟ್ಯೂಬ್ ಬಿಡೋದ, ಯೂಟ್ಯೂಬ್ಗೆ ಹಾಕೋದು. ಇಷ್ಟು ಮೂರು ಗಾಡಿ ಅಪ್ಪ ಕಾರಣ ಮಾಡಿಸ್ಕೋಬೇಕಾಯ್ತು. ಆ ನಾಯಿ ಇನ್ನೂ ಎಲ್ಲ ಅಲ್ಲೇ ಐತೆ. ನನ್ಗೆ ಪಟ್ಟು ಇಷ್ಟು ಜನ ವಾಮಿಟ್ ಮಾಡೈತೆ. ಇಟ್ಟು ಕ್ಲೀನ್ ಮಾಡಿಬಿಟ್ರೆ
ಎಲ್ಲ ಮುಗಿಸಿ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ನಾವಂತೂ ಬೆಂಗಳೂರಿಗೆ ಹೋಗಬೇಕು. ಸೊ ಈಗ ಆಲ್ರೆಡಿ 6 ಗಂಟೆ ಆಗಿದೆ. ನೋಡೋಣ ಈಗ ಎಷ್ಟು ಗಂಟೆಗೆ ಹೊರಡ್ತಾರೆ ಏನು ಅಂತ. ಆ್ಯಂಡ್ ಇನ್ನೊಂದು ಏನಂತ ಅಂತ ಏನೋ ಅಲ್ಮುರಿ ಅಂತ ಏನೋ ಮಾಡ್ತಾರೆ, ಅದೆಲ್ಲ ಮಾಡಿದ್ರು. ಸೊ ಅದೆಲ್ಲ ವೀಡಿಯೋ ಮಾಡಿದ್ದೀವಿ. ಅಂದರೆ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿ, ಯಾಕಂದ್ರೆ ಅಷ್ಟು ಜನ ಇದ್ದರು. ಸೊ ಮಾಡಿರೋಷ್ಟು ಕ್ಲಿಪ್ ಹಾಕ್ತೀನಿ, ಎಲ್ಲ ನೋಡಿ. ಆ್ಯಂಡ್ ಹೊರಟಾದ್ಮೇಲೆ ಸಿಗ್ತೀನಿ. ಇದು ಸೋನು, ಅದು ಭೈರವ, ಆಮೇಲೆ ಸೊ ಗೈಸ್, ನಾನು ಪೂಜಾರಿ ಅಂತ ಏನು ಹೇಳ್ತಿದ್ದೆ, ಅವರು ಬಂದು ನಮ್ಮ ಭಾವವರ ಚಿಕ್ಕಪ್ಪನೇ. ಸೊ ನಾನಂತೂ ಫಸ್ಟ್ ಟೈಮ್ ನೋಡಿದ್ದು ಈ ಹಬ್ಬ ಎಲ್ಲ, ಯಾಕಂದರೆ ಈಗ ಅಲ್ಮುರಿ ಅಂತ ಮಾಡಿದ್ರಲ್ಲ ಅದೆಲ್ಲ ನನಗೆ ಹೊಸ್ತು. ಸೊ ನೋಡಿ ತುಂಬ ಖುಷಿನೂ ಆಯಿತು, ಶಾಕು ಆಯಿತು. ಬಟ್ ಆ ಪೂಜೆಯಲ್ಲಿ ನಾವು ಭಾಗಿಯಾಗಿದ್ದು ತುಂಬಾ ಖುಷಿ ಆಯಿತು. ಸೊ ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ದೆ ಬೆಂಗಳೂರು ಕಡೆ. ಅಂಕಲ್ ಬರ್ತೀವಿ. ಬಾಯ್ 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 ಗೈಸ್.
ಸೊ ಗೈಸ್ ಎಲ್ಲ ಇವಾಗ ಮನೆಗೆ ಬಂದ್ವಿ. ನಾನು ಹೋಗಿದ್ದು ಫಸ್ಟ್ ಟೈಮು. ಸೊ ಚೆನ್ನಾಗಿತ್ತು. ಜಸ್ಟ್ ನಾವು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋದು ಅಂತ ಹೋಗಿದ್ದು. ಬಟ್ ಎಲ್ಲ ಹೋಗಿ ಅಲ್ಲಿ ಏನು ಒಳ್ಳೆ ಊರ ಹಬ್ಬ ಥರನೇ ಇತ್ತು, ಚೆನ್ನಾಗಿತ್ತು. ಊರ ಹಬ್ಬನೇ ಅದು, ಊರ ಹಬ್ಬ ಥರ ಅಲ್ಲ, ಊರ ಹಬ್ಬನೇ. ಹೋದ ತಿಂಗಳು ಆಗಬೇಕಾಗಿತ್ತು. ಸೊ ದೇವಸ್ಥಾನ ಓಪನಿಂಗ್ ಆಯ್ತಲ್ಲ, ಅದಕ್ಕೇನೆ ಹೋದ ತಿಂಗಳು ಮಾಡಲಿಲ್ಲ. ಅಂದ್ರೆ ದೇವಸ್ಥಾನ ಓಪನಿಂಗ್ ಆಯ್ತು ಅಂತಾನೆ ಏನೋ 48 days ಆಗುತ್ತೆ ಅಂತಾನೆ ಹೋದ ತಿಂಗಳು ಹಬ್ಬ ಮಾಡಲಿಲ್ಲ. ಅದಕ್ಕೇನೆ ಎಲ್ಲ ಒಂದೇ ಸಲ ಇಟ್ಕೊಳ್ಳೋಣ ಅಂದ್ಬಿಟ್ಟು ಈ ತಿಂಗಳಲ್ಲಿ ಇವತ್ತು ಇಟ್ಕೊಂಡು ಎಲ್ಲ ಪೂಜೆ. ಬಟ್ ಚೆನ್ನಾಗಿತ್ತು ಗೈಸ್. ಎಲ್ಲರೂ ಅಂದರೆ ಊರಲ್ಲಿ ಜಾಸ್ತಿ ಜನನೇ ಇರಲ್ವಂತೆ ಈ ಟೈಮಲ್ಲಿ, ಎಲ್ಲರೂ ಜಾಸ್ತಿ ಜನ ಇದ್ರು. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆಲ್. ಬೈ.